ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಸಹನಾ. ಕತೆ ಬಂಡಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಕೃಷ್ಣ ಅಂದ್ರೆ ಎಲ್ಲರಿಗೂ ಅಚ್ಚುಮೆಚ್ಚು ಮತ್ತು ಕೃಷ್ಣನ ಬಾಲ್ಯದ ಕಥೆಗಳನ್ನ ನಾವೆಲ್ಲರೂ ಕೇಳಿರ್ತೀವಿ. ಆದ್ರೆ ಕೃಷ್ಣನಿಗೆ ನಾಮಕರಣ ಮಾಡಿದ್ಯಾರು? ಕೃಷ್ಣ ಅಂತ ಹೆಸರಿಟ್ಟಿದ್ಯಾರು? ಕೃಷ್ಣ ಅಂತಾನೆ ಯಾಕೆ ಹೆಸರಿಟ್ರು? ಈ ಕಥೆಯಲ್ಲಿ ತಿಳ್ಕೊಳ್ಳೋಣ. ಕೃಷ್ಣ ಹುಟ್ಟಿದ್ದು ಸೆರೆಮನೆಯಲ್ಲಿ. ಯಾಕೆ? ಕೃಷ್ಣನ ಸೋದರ ಮಾವ ಕಂಸ ಅಂದ್ರೆ ದೇವಕಿಯ ಅಣ್ಣ. ಅವನಿಗೆ ಆಕಾಶವಾಣಿಯಾಗಿರುತ್ತೆ, ಅವನಿಗೆ ಸಾವು ತನ್ನ ಸೋದರಳಿಯ ಅಂದ್ರೆ ದೇವಕಿಯ ಮಗನಿಂದಾನೇ ಆಗೋದು ಅಂತ. ಆಗ ಕಂಸನಿಗೆ ತುಂಬಾ ಭಯ ಆಗಿರುತ್ತೆ. ಆಗ ಏನ್ ಮಾಡ್ತಾನೆ, ದೇವಕಿ ಮತ್ತು ವಸುದೇವರನ್ನ ಕಂಸ ಸೆರೆಮನೆಯಲ್ಲಿ ಬಂಧಿಸಿಟ್ಟಿರ್ತಾನೆ. ಅವರಿಗೆ ಹುಟ್ಟೋ ಮಕ್ಕಳನ್ನೆಲ್ಲ ತುಂಬಾ ಕ್ರೂರಿಯಾಗಿ ಸಾಯಿಸ್ತಾ ಇರ್ತಾನೆ. ದೇವಕಿ ಮತ್ತು ವಸುದೇವರಿಗೆ 8ನೇ ಮಗನೇ ನಮ್ಮ ಮುತ್ತು ಕೃಷ್ಣ. ಕೃಷ್ಣ ಹುಟ್ಟಿದ್ಮೇಲೆ ವಸುದೇವನಿಗೆ ತುಂಬಾ ಭಯ ಆಗುತ್ತೆ. ಮುಂಚೆ 7 ಮಕ್ಳನ್ನ ಕೊಂದ್ಬಿಟ್ಟಿರ್ತಾನಲ್ವಾ ಕಂಸ, ಅದೇ ತರ ಈ ಮಗುನು ಎಲ್ಲಿ ಕೊಂದ್ಬಿಡ್ತಾನೆ ಅಂತ. ಆಗ ಏನ್ ಮಾಡ್ತಾನೆ ವಸುದೇವ, ಅದೇ ರಾತ್ರಿಲಿ ಕೃಷ್ಣನನ್ನ ಒಂದು ಪುಟ್ಟ ಬುಟ್ಟಿಯಲ್ಲಿ ತಗೊಂಡು ಹೋಗಿ ಯಶೋಧೆ ಹತ್ರ ಬಿಡ್ತಾನೆ ಗೋಕುಲದಲ್ಲಿ. ಆಗ ಕೃಷ್ಣನನ್ನ ಯಶೋಧ ಬೆಳೆಸ್ತಾಳೆ. ಕೃಷ್ಣನಿಗೆ ನಾಮಕರಣ ಮಾಡ್ಬೇಕು. ಆದ್ರೆ ಈ ಸಂದರ್ಭದಲ್ಲಿ ಕಂಸನಿಗೆ ಗೊತ್ತಾಗಿರುತ್ತೆ ದೇವಕಿ ಮತ್ತು ವಸುದೇವನ 8ನೇ ಮಗು ಗೋಕುಲದಲ್ಲಿದೆ ಅಂತ. ಆಗ ಕಂಸ ಏನ್ ಮಾಡ್ತಿರ್ತಾನೆ, ಗೋಕುಲದಲ್ಲಿರೋ ನವಜಾತ ಶಿಶುಗಳನ್ನೆಲ್ಲ ಕೊಲ್ತಾ ಇರ್ತಾನೆ. ಈಗ ನಂದ ಮತ್ತು ಯಶೋಧೆಗೆ ಭಯ ಆಗಿರುತ್ತೆ, ಹೇಗೆ ನಾಮಕರಣ ಮಾಡೋದು? ಯಾವ ಆಚಾರ್ಯನ ಕರೆದು ನಾಮಕರಣ ಮಾಡಕ್ ಆಗಲ್ಲ. ಇದೇ ಸಂದರ್ಭದಲ್ಲಿ ಒಬ್ರು ಮಹರ್ಷಿಗಳು ಮಥುರಾಕ್ಕೆ ಹೋಗ್ತಾ ಇರ್ತಾರೆ. ಮಧ್ಯದಲ್ಲಿ ಗೋಕುಲಕ್ಕೆ ಒಂದು ಭೇಟಿ ಕೊಡೋಣ ಅಂತ ಬರ್ತಾರೆ. ಆಗ ಯಶೋಧೆ ಮತ್ತು ನಂದ ಇಬ್ರುನು ಮಹರ್ಷಿಗಳಿಗೆ ತುಂಬಾ ಒತ್ತಾಯ ಮಾಡ್ತಾರೆ, ಗೋಕುಲದಲ್ಲೇ ವಾಸ ಮಾಡ್ಬೇಕು ಸ್ವಲ್ಪ ದಿನ ಅಂತ. ಇಬ್ಬರ ಮಾತು ಕೇಳಿ ಮಹರ್ಷಿಗಳು ಗೋಕುಲದಲ್ಲೇ ಉಳಿತಾರೆ. ನಂದ ಮತ್ತು ಯಶೋಧೆ ಯೋಚನೆ ಮಾಡ್ತಾರೆ, ಮಹರ್ಷಿಗಳ ಹತ್ರನೇ ಈ ಮಗುವಿಗೆ ನಾಮಕರಣ ಮಾಡ್ಸೋಣ ಅಂತ. ಮತ್ತು ಮಹರ್ಷಿಗಳ ಹತ್ರ ಕೇಳ್ತಾರೆ. ಅವಾಗ ಮಹರ್ಷಿಗಳು ಹೇಳ್ತಾರೆ, ಮಗುವನ್ನ ದನದ ಕೊಟ್ಟಿಗೆಗೆ ತಗೊಂಡ್ ಬರಕ್ಕೆ. ಮಗುನ ನೋಡಿದ ತಕ್ಷಣ ಮಹರ್ಷಿಗಳಿಗೆ ಗೊತ್ತಾಗತ್ತೆ ಇದು ವಿಷ್ಣುವಿನ ಮತ್ತೊಂದು ಅವತಾರ. ಒಂದೊಂದು ಜನ್ಮದಲ್ಲಿ ಒಂದೊಂದು ಅವತಾರ ಮತ್ತು ಒಂದೊಂದು ಅವತಾರದಲ್ಲಿ ಒಂದೊಂದು ಬಣ್ಣದಲ್ಲಿ ಹುಟ್ಟಿರೋ ಮಗು ಇದು ಅಂತ. ಮಗುವಿನ ಬಣ್ಣ ಕಡು ನೀಲಿಯಾಗಿರುತ್ತೆ. ಆಗ ಮಹರ್ಷಿಗಳು ಆ ಮಗುವಿಗೆ ಕೃಷ್ಣ ಅಂತ ಹೆಸರಿಡ್ತಾರೆ. ಕೃಷ್ಣ ಅಂದ್ರೆ ಕಡು ನೀಲಿ. ಹಾಗಾದ್ರೆ ನಮ್ ಕೃಷ್ಣನ್ಗೆ ನಾಮಕರಣ ಮಾಡಿದ್ದು ಮಹರ್ಷಿಗಳ ಹೆಸರೇನು? ಗರ್ಗ ಮಹರ್ಷಿಗಳು. ಗೊತ್ತಾಯ್ತು ಅಲ್ವಾ ನಮ್ ಕೃಷ್ಣನ ನಾಮಕರಣ ಎಲ್ಲಾಯ್ತು, ಹೇಗಾಯ್ತು, ಯಾಕೆ ಕೃಷ್ಣ ಅಂತ ಇಟ್ರು ಅಂತ. ಇದೇ ತರ ಪುಟ್ಟ ಪುಟ್ಟ ಕಥೆಗಳ ಜೊತೆ ಬರ್ತಿದೀವಿ ಕತೆ ಬಂಡಿಯಲ್ಲಿ. ನಮ್ಮ ಕತೆ ಬಂಡಿಯನ್ನು ಲೈಕ್, ಸಬ್ಸ್ಕ್ರೈಬ್, ಶೇರ್ ಮಾಡಿ ಪ್ರೋತ್ಸಾಹಿಸ್ತಾ ಇರಿ. ಧನ್ಯವಾದಗಳು.